ನಮ್ಮವ್ರು ಯಾರೋ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ, ಕೆಂಗಲ್ ಹನುಮಂತೆ ಆದರು, ಕೆ ಸಿ ರೆಡ್ಡಿಯವರಾದರು, ನಮ್ಮ ಕಡದಾಳ್ ಮಂಜಪ್ಪನವರಾದರು, ಅದಾದಮೇಲೆ ದೇವೇಗೌಡರಿಗಿಂತ ಮೊದಲು ಎಸ್ ಎಂ ಕೃಷ್ಣ ದೇವೇಗೌಡರಾದರು, ಅದಾದಮೇಲೆ ಎಸ್ ಎಂ ಕೃಷ್ಣರಾದರು, ಅದಾದಮೇಲೆ ಕುಮಾರಸ್ವಾಮಿಯವರಾದರು. ಈಗ ಒಬ್ಬರು ಆಗವ್ರೆ. ಭಾಳ ದಿವಸದಿಂದ ಹೋರಾಟ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳೋ ಸೌಜನ್ಯ ಇಲ್ಲ. ಸಮಾಜ ನೋಡ್ತಾ ಇದೆ, ರಾಜ್ಯದ ಜನನೂ ನೋಡ್ತಾ ಇದ್ದಾರೆ. ನೀವು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ತನಿಖೆಗೆ ಪ್ರಾರಂಭ ಮಾಡಿದವರು, ಇನ್ನೊಂದು ಕಡೆ ಅವರು ಮುಖ್ಯಮಂತ್ರಿ ಆದಾಗ ತಪ್ಸೋಕ್ಕೆ ಪ್ರಯತ್ನ ಮಾಡಿದವರು, ಇನ್ನೊಂದು ಕಡೆ ಮುಖ್ಯಮಂತ್ರಿ ಆದ ತಕ್ಷಣ ಅವ್ರ ಬಗ್ಗೆ ಲಘುವಾಗಿ ಮಾತಾಡ್ತಾ ಇದ್ದೀರಾ. ಇದನ್ನೆಲ್ಲ ನಮ್ಮ ಸಮಾಜನೂ ನೋಡ್ತಾ ಇದೆ, ರಾಜ್ಯದ ಜನನೂ ನೋಡ್ತಾ ಇದೆ. ಇದೆಷ್ಟರ ಮಟ್ಟಿಗೆ ನಿಮಗೆ ಗೌರವ, ಇದೆಷ್ಟರ ಮಟ್ಟಿಗೆ ಅದು ಸರಿ ಅನ್ನಿಸುತ್ತೆ ಅನ್ನೋದನ್ನು ನೀವೇ ಯೋಚನೆ ಮಾಡಬೇಕು. ಇನ್ನೂ ನೀವು ಇದನ್ನೇ ಮುಂದುವರಿಸ್ತೀನಿ ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರನೂ ನಿಮ್ಮೆಲ್ಲ ದಾಖಲೆಗಳಿದೆ, ಇಲ್ಲ ಅಂತ ತಿಳ್ಕೊಬೇಡಿ. ಅವರು ಅದರಲ್ಲಿ ಚಾಣಾಕ್ಷತನ, ಅವ್ರಿಗೂ ಬುದ್ಧಿವಂತರಿದ್ದಾರೆ. ಸಮಯ ಬಂದಾಗ ಬಿಡುಗಡೆ ಆಗುತ್ತೆ. ಇದನ್ನು ಬಿಟ್ಟು ಗೌರವಯುತವಾಗಿ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ರಾಜ್ಯಕ್ಕೆ ಏನಾದ್ರೂ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೈ ಜೋಡಿಸ್ತಿರೋ, ಕೈ ಜೋಡಿಸ್ತಲೇ ಮಾಡ್ತಿರೋ, ಅದು ನಿಮಗೆ ಬಿಟ್ಟದ್ದು. ಕೈ ಜೋಡಿಸೋನ ನಾನು ಯಾಕೆ ಅವ್ರ ಜೊತೆ ಕೈ ಜೋಡಿಸ್ತೀನಿ ಅನ್ನೋದು ಬೇಡ. ನಿಮಗೆ ಕೈ ಜೋಡಿಸಿ ಸರ್ಕಾರದ ಜೊತೆ ಮಾಡಿ, ಇಲ್ಲ ಕೈ ಜೋಡಿಸ್ತಲೇ ಮಾಡಿ. ಸರ್ಕಾರ, ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಏನಾದ್ರು ಉಪಯೋಗ ಬರೋವಂಥ ಏನಾದ್ರು ಕೆಲಸ ಮಾಡೋದಾದರೆ ಮಾಡಿ, ಗೌರವ ಬರುತ್ತೆ. ಅದು ಬಿಟ್ಟು ಗಾಳಿಲಿ ಗುಂಡೊಡಿಯೋ ಥರ, ಬಾಯಿಗೆ ಬಂದಂಗೆ ಮಾತಾಡೋ ಥರ, ನಾನು ಮಾತಾಡೇ ರಾಜಕೀಯವಾಗಿ ಸಕ್ಸಸ್ ಆಗಿದ್ದೀನಿ, ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂದರೆ ಯಾವತ್ತಾರ ಒಂದು ದಿವಸ ಎಲ್ಲ ವಿಚಾರಕ್ಕೂ ಎಂಡ್ ಅನ್ನೋದು ಇರುತ್ತೆ. ನಾನು ಯಾರೋ ಸ್ನೇಹಿತರ ಜೊತೆ ಮಾತಾಡ್ತಿದ್ದೆ, ಭಾಳ ದಿವಸ ನಡೆಯಲ್ಲ, ಅದರಲ್ಲಿ ಏನೂ ಇಲ್ದಲೇ ಮಾತನಾಡಿ ಸಕ್ಸಸ್ ಆಗ್ತಾ ಇರೋರು ಕುಮಾರಸ್ವಾಮಿ ಒಬ್ಬರೇ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ಎಲ್ಲ ದಿವಸನೂ ಹಂಗೆ ಆಗಲ್ಲ ಸರ್, ಒಂದು ದಿವಸ ಯಾವ್ದಾರ ಎಂಡ್ ಆಗುತ್ತೆ ಅಂತಿದ್ರು. ಆ ಥರ ಯಾವತ್ತಾರ ಒಂದು ದಿವಸ ಎಂಡ್ ಅನ್ನೋದು ಇದ್ದೇ ಇರುತ್ತೆ. ಈ ಥರ ಅನಾವಶ್ಯಕವಾಗಿ ಮಾತನಾಡೋದು. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಮ್ಮ ಮೇಲೆ ಫೈಟ್ ಮಾಡೋ ಶಕ್ತಿ ಇಲ್ಲ ಅಂತ ತಿಳ್ಕೊಬೇಡಿ. ನೀವೇನೂ ಇಲ್ಲದೆ ಇದ್ದಾಗಲೇ ದೇವೇಗೌಡರು ಮಾಜಿ ಪ್ರಧಾನಿ ಆಗಿ ಸೋತು ಬಂದಾಗಲೇ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಆಗಿ 25,000ದಲ್ಲಿ ಅವರು ಡಿಫೀಟ್ ಆದರು. ಅವ್ರಿಗೆ ನೀವು ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಶಕ್ತಿ ಇದೆ, ಅವ್ರ ಜೊತೆ ಪಕ್ಷ ಇದೆ, ಅವ್ರ ಜೊತೆ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ, ಅವ್ರ ಜೊತೆ ಇವತ್ತು ಎಲ್ಲ ಥರದ ನಾಯಕರುಗಳು ಸಹ ಅವರ ಜೊತೆಯಲ್ಲಿ ಕೈ ಜೋಡಿಸಿ ಮತ್ತೆ 28ರ ಚುನಾವಣೆ ಅವರ ಲೀಡರ್ಶಿಪ್ಪಲ್ಲಿ, ಸಿದ್ದರಾಮಯ್ಯನವ್ರ ಲೀಡರ್ಶಿಪ್ಪಲ್ಲಿ ನಾವು ಗೆದ್ದು ಈ ಸರ್ಕಾರವನ್ನು ಮುಂದೆ ನಡೆಸಬೇಕು ಅಂತ ಇರ್ತಕ್ಕಂಥವ್ರು. ನಮಗೆ ಈ ಪಕ್ಷಕ್ಕೆ, ಕಾಂಗ್ರೆಸ್ಗೆ ಶಕ್ತಿನೇ ಇಲ್ಲ ಅಂತಲ್ಲ. ನೀವು ನೋಡಿ, ಪಕ್ಕದಲ್ಲಿ ಸ್ಟ್ಯಾಲಿನಿ ಅವ್ರ ತಂದೆ ಸತ್ರೂ ಅವರೇ ಓನ್ ಸರ್ಕಾರ ಮಾಡ್ತಾರೆ. ರಾಜಶೇಖರ್ ರೆಡ್ಡಿ ಅವ್ರ ತಂದೆ ಇಲ್ಲದೆ ಇದ್ರೂ ಸ್ವಂತ ಆಡಳಿತ ಮಾಡ್ತಾರೆ, ಒಂದೇ ಯಾವುದೇ ಪಕ್ಷದ ರಚನೆ. ನಿಮ್ಮ ಕೈಲಿ ಆ ಶಕ್ತಿ ಇದೆಯಾ? ದೇವೇಗೌಡರು ಇನ್ನೂ ಬದುಕಿದ್ದಾರೆ. ದೇವೇಗೌಡರ ಹೆಸರಲ್ಲಿ ದೇವೇಗೌಡರು ಸಪೋರ್ಟ್ ತೊಗೊಂಡು 120 ಸೀಟ್ ತಗೊಳ್ಳೋ ಶಕ್ತಿ ಇದೆಯಾ? 3 ಬಾರಿ ಡಿಕ್ಲೇರ್ ಮಾಡಿದ್ರಿ, ನಾನು 120 ತಗೊಳ್ಳದೇ ಡಿಸಾಲ್ವ್ ಮಾಡ್ತೀನಿ ಅಂತ. ನಿಮ್ಗೇನಾದ್ರು ಆ ಥರದ್ದೇನಾದ್ರು ಆತ್ಮಸ್ಥೈರ್ಯ ಇದೆಯಾ? ಸ್ವಾಭಿಮಾನ ಇದೆಯಾ? ಹೇಳಲಿಕ್ಕೆ ಇವತ್ತು ಏನಾರು ಚಾಲೆಂಜ್ ಮಾಡ್ತೀರಾ? ಇಲ್ಲ, ನಿಮ್ಮ ಕೈಯಲ್ಲಿ ಆಗಲ್ಲ. ನೀವು 10, 20, 30 ಎಷ್ಟೋ ತೊಗೊಂಡು ಇವತ್ತು ಬಿ ಜೆ ಪಿಯವ್ರ ಜೊತೆ ಇರಬೇಕು. ಬಿ ಜೆ ಪಿಯವ್ರು ಮೊದಲು ಕಾಂಗ್ರೆಸ್ ಜೊತೆ ಇದ್ದಾಗ ಯಾರು ಬೇಕಾದ್ರೆ ಲಘುವಾಗಿ ಮಾತಾಡ್ತಿದ್ರು. ಯಡಿಯೂರಪ್ಪನವ್ರಿಗಿಂತ ಬೇಕೇನ್ರಿ? ಹೌಸಲ್ಲಿ ಯಡಿಯೂರಪ್ಪನವ್ರು ಏನೇನು ಮಾತಾಡಿದ್ದಾರೆ ಅಂತ ಅದನ್ನು ತೆಗೆದು ನೋಡಿಬಿಟ್ರೆ ಸಾಕು. ನಿಮ್ಮ ಬಗ್ಗೆ ಎಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ, ನಿಮ್ಮ ಬಗ್ಗೆ ಎಷ್ಟು ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ, ನಿಮ್ಮ ಬಗ್ಗೆ ಎಷ್ಟು ಗೌರವಾನ್ವಿತ ಪದಗಳನ್ನ ಉಪಯೋಗಿಸಿದ್ದಾರೆ ಅಂತೇಳಿ ಅಸೆಂಬ್ಲಿನಲ್ಲಿ. ಸೊ ಅವರು ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಏನು ಉಪಯೋಗಿಸಿದ್ದಾರೆ ಅದನ್ನು ಒಂದು ನೋಡಿಬಿಟ್ರೆ ನೀವು ಸಾಕು. ಈಗಲಾದರೂ ನಾನು ಇಷ್ಟೇ ಹೇಳೋದು, ಕುಮಾರಸ್ವಾಮಿ ಅವರೇ, ನಮಗೆ ನಿಮ್ಮ ಬಗ್ಗೆ ಜಗಳ ಆಡೋಕ್ಕೆ ಇಷ್ಟ ಇಲ್ಲ, ನಿಮ್ಮ ಬಗ್ಗೆ ಅನಾವಶ್ಯಕವಾಗಿ ನಿಮ್ಮನ್ನು ಕಾಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಏನು ತನಿಖೆ ನಡೀತಾ ಇದೆ ನಡೀಲಿ, ಲೋಕಾಯುಕ್ತ ಕೊಟ್ಟಿದ್ದಾರೆ, ಅವರು ಅದನ್ನು ನಿಮ್ಗೆ ಮತ್ತೇನು ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇವೆಲ್ಲ ಆದಮೇಲೂ ಚರ್ಚೆ ನಡೆಯಿದೆ. ಸಂದರ್ಭ ಬಂದಾಗ ಯಾವಾಗ ಬೇಕಾದ್ರೂ ನಾವು ನಿಮ್ಮ ಜೊತೆಲಿ ಚರ್ಚೆ ಮಾಡೋಕ್ಕೆ ಹಿಡಿದೀವಿ. ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಕೆಲಸ ಮಾಡ್ತಾರೆ, ಅವ್ರಿಗೆ ಅವ್ರದ್ದೇ ಆದಂಥ ನಮ್ಮ ಪಕ್ಷದ ಕಮಿಟ್ಮೆಂಟ್ ಇದೆ.
ಸಿದ್ದರಾಮಯ್ಯನವರು ಇವತ್ತೇನು 3 ವರ್ಷ ಗೌರವಯುತವಾಗಿ ಸರ್ಕಾರವನ್ನು ಆಡಳಿತವನ್ನು ನಡೆಸಿದ್ರು, ಯೋಜನೆಗಳನ್ನ ಕೊಟ್ಟಿದ್ದರು. ಅದನ್ನ ಮುಂದುವರ್ಸ್ಕೊಂಡು ಮತ್ತೆ ಏನಾದ್ರು ಹೊಸ ಯೋಜನೆಗಳನ್ನ ಕೊಟ್ಟು 28ಕ್ಕೆ ಚುನಾವಣೆನ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರು ಕೈ ಜೋಡಿಸಿ ಹೋಗಬೇಕಾಗಿದೆ. ಅದರಿಂದ ಅವ್ರು ಆ ಕಡೆ ಗಮನ ಹರಿಸ್ಬೇಕವನ ನಿಮ್ಮ ಕಡೆ ಬೆಳಗ್ಗೆ ಎದ್ದು ನಿಮಗೆ ಟೀಕೆಗೆ ಉತ್ತರ ಕೊಟ್ಕೊಂಡು, ನಿಮ್ಮ ಮಾತಿಗೆ ಉತ್ತರ ಕೊಟ್ಕೊಂಡು, ನಿಮ್ಮ ಜೊತೆ ಚರ್ಚೆ ಮಾಡ್ಕೊಂಡು, ನಿಮ್ಮ ಜೊತೆ ಫೈಟ್ ಮಾಡ್ಕೊಂಡು ವೇಸ್ಟ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಒಂದೊಂದು ನಿಮಿಷನೂ ಅವಶ್ಯಕತೆ ಇದೆ. ದಯಮಾಡಿ ನಿಮಗೆ ಫ್ರೀ ಇದ್ದರೆ ನೀವು ಹಿಂಗೆ ಗಾಳೀಲಿ ಗುಂಡೊಡೆಯೋ ಆಟ ನೀವು ಮುಂದುವರಿಸಿ. ಬಟ್ ಅದನ್ನು ನನ್ನ ಅಭಿಪ್ರಾಯ, ಇದನ್ನು ಬಿಟ್ಟು ಅಶೋಕರಿಗೂ ಅಟ್ಟೆ ಇವ್ರಿಗೂ ಅಟ್ಟೆ ಒಂದು ಸಮಾಜ ದೃಷ್ಟಿಯಿಂದ ಅನ್ಕೋತಿರೋ, ಈ ರಾಜ್ಯ ದೃಷ್ಟಿಯಿಂದ ಅನ್ಕೋತಿರೋ, ಒಂದು ಅವಕಾಶ ಸಿಕ್ಕಿದೆ ಅವ್ರಿಗೆ ಕೆಲಸ ಮಾಡಲಿ ಅನ್ನೋ ದೃಷ್ಟಿಯಿಂದ ಅನ್ಕೋತಿರೋ, ಗೌರವಯುತವಾಗಿ ನಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಬಾಯಿಗೆ ಏನು ಬರುತ್ತೆ ಅದನ್ನು ಮಾತನಾಡೋದನ್ನ ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಆಗ್ರಹ ಪಡಿಸೋದಕ್ಕೆ ಇಚ್ಛೆಪಡ್ತೀನಿ. ಮುಲಾಜಿದ್ದಿ ಕಾಣುತ್ತಲ್ಲಪ್ಪ. ಈಗ ಅಶೋಕು ಇವರಿಬ್ಬರು ಮಾತನಾಡೋದು ನೋಡಿದ್ರೆ ಯಾವ ಥರ ನಿಮ್ಮನ್ನು ವೆಲ್ಕಮ್ ಮಾಡೋದು ನೋಡಿದ್ರೆ ಟಿ ವಿ ಮುಂದೆ ಯಾಂಥ ವೈರಿಗಳೇ ಆಗಲಿ, ಒಬ್ಬರು ಒಂದು ಸ್ಥಾನಕ್ಕೆ ಹೋದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲಿಂದ ನಡ್ಕೊಂಬಂದಿರೋದು, ಇಲ್ಲಿಂದ ನಮ್ಮ ರಾಜ್ಯದಲ್ಲಿ ವೆಲ್ಕಮ್ ಮಾಡೋವಂಥದ್ದು. ಅವ್ರಿಗೆ ಶುಭ ಹಾರೈಸಿ ಒಳ್ಳೆಯದಾಗಲಿ, ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಮಾಡಲಿ. ನಿನ್ನೆವರೆಗೂ ಅವ್ರ ಜೊತೆ ಫೈಟ್ ಮಾಡ್ತಿದ್ವು, ಇವತ್ತು ಅವರು ಆ ಸ್ಥಾನದಲ್ಲಿ ಕೂತಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದು ನೋಡಿದ್ದಾರೆ ಇಬ್ಬರು. ಮತ್ತು ಇನ್ನೇನು ಅವ್ರು ಸಹಿಸ್ತಾರೆ ಅಂತ ಹೇಳೋದು?